ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಇಬ್ರು 2020 ಮದುವೆ ಆಗಿರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಈ ಸಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ರು ಸಹ ಮುಂಬೈ ಇಂಡಿಯನ್ಸ್ಗೆ ನತಾಶಾ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಡಿವೋರ್ಸ್ ತಗೊಂಡು ಬೇರೆ ಬೇರೆ ಆಗ್ತಾರ ಅನ್ನೋ ಕುತೂಹಲ ಎಲ್ರಿಗೂ ಅಷ್ಟೇ ಕಾಡ್ತಾ ಇತ್ತು. T20 ವಿಶ್ವಕಪ್ ಗೆದ್ದಾಗ ಕೂಡ ನತಾಶಾ ಅವರು ಒಂದೇ ಒಂದು ಪೋಸ್ಟ್ನ ಕೂಡ ಹಾಕಿರೋದಿಲ್ಲ, ಅಭಿನಂದನೆ ಸಲ್ಲಿಸುವಂತಹ ಪೋಸ್ಟ್ನ. ಇದ್ರ ಬೆನ್ನಲ್ಲೇನೆ ಹಾರ್ದಿಕ್ ಪಾಂಡ್ಯ ಒಂದು ಸುಂದರಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ ಸುಂದರಿ ಯಾರು? ಆ ಸುಂದರಿಗೂ ಮತ್ತೆ ಹಾರ್ದಿಕ್ ಪಾಂಡ್ಯಗೂ ಏನ್ ಸಂಬಂಧ? ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ಇಬ್ರು 2020 ಮದುವೆ ಆಗಿರೋದು ನಮ್ಮೆಲ್ರಿಗೂ ಗೊತ್ತೇ ಇದೆ. ಇವ್ರು ಮದುವೆ ಆಗಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿ, ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಇವರಿಬ್ರು ಮದುವೆ ಆದಮೇಲೆ ಪ್ರತಿ ಬಾರಿ IPLನಲ್ಲೂ ನತಾಶಾ ಅವರು ಕಾಣಿಸ್ಕೊಳ್ತಾ ಇದ್ರು. ಈ ಸಲ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿದ್ರು ಸಹ ಮುಂಬೈ ಇಂಡಿಯನ್ಸ್ಗೆ ನತಾಶಾ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಹಾಗೆ ಅವರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಕೂಡ ಅವ್ರವ್ರ ಮದುವೆ ಫೋಟೋಸ್ನ ಇಬ್ರು ಸಹ ಡಿಲೀಟ್ ಮಾಡಿದ್ರು. ಇದರಿಂದ ಅಂತೂ ಅಭಿಮಾನಿಗಳು ಭಾರಿ ಬೇಸರ ಆಗಿದ್ರು. ಹಾಗೆ ತುಂಬಾ ಸಾಕಷ್ಟು ಚರ್ಚೆಗಳು ಕೂಡ ಆಯಿತು. ಇವರಿಬ್ರು ಏನಾದರೂ ಡಿವೋರ್ಸ್ ತಗೋತಾ ಇದ್ದಾರಾ, ಇವರಿಬ್ರು ಮಧ್ಯೆ ಏನೂ ಸರಿ ಇಲ್ಲ ಅನ್ನೋದು ಕೂಡ ಗೊತ್ತಾಯಿತು. ಇವ್ರ ಪರ್ಸ್ನಲ್ ಲೈಫ್ ಬಗ್ಗೆ ತುಂಬ ಅಭಿಮಾನಿಗಳಿಗೆ ಕ್ಯೂರಿಯಾಸಿಟಿ ಇತ್ತು. ವೆದರ್ ಈ ಜೋಡಿ ಮತ್ತೆ ಒಂದು ಆಗ್ತಾರಾ ಅಥವಾ ಡಿವೋರ್ಸ್ ತಗೊಂಡು ಬೇರೆ ಬೇರೆ ಆಗ್ತಾರಾ ಅನ್ನೋ ಕುತೂಹಲ ಎಲ್ರಿಗೂ ಅಷ್ಟೇ ಕಾಡ್ತಾ ಇತ್ತು. ಇದ್ರ ಬೆನ್ನಲ್ಲೇನೆ ಹಾರ್ದಿಕ್ ಪಾಂಡ್ಯ ಒಂದು ಸುಂದರಿ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಆ ಸುಂದರಿ ಯಾರು? ಆ ಸುಂದರಿಗೂ ಮತ್ತು ಹಾರ್ದಿಕ್ ಪಾಂಡ್ಯಗೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ಆ ಸುಂದರಿ ಹೆಸರು ಪ್ರಾಚಿ ಸೋಲಂಕಿ. ಅವ್ರು ಯಾರೂ ಅಲ್ಲ, ಅವ್ರು ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಪ್ರಸಿದ್ಧ ಮೇಕಪ್ ಆರ್ಟಿಸ್ಟ್. ಇವ್ರು ಹಾರ್ದಿಕ್ ಪಾಂಡ್ಯ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಹಾಕಿರೋದಷ್ಟೇ ಅಭಿಮಾನಿಗಳಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ. ಇವ್ರೇನಾದರೂ ಡೇಟಿಂಗ್ ಮಾಡ್ತಾ ಇದ್ದಾರಾ ಅಂತ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಕೇಳ್ತಾ ಇದ್ದಾರೆ. ಪ್ರಾಚಿ ಸೋಲಂಕಿ ಹಾರ್ದಿಕ್ ಪಾಂಡ್ಯಗೆ ಅಷ್ಟೇ ಅಲ್ಲ, ಅವರ ಫ್ಯಾಮಿಲಿಗೆ ಕೂಡ ಅವ್ರು ತುಂಬ ಕ್ಲೋಸ್ ಇದ್ದಾರೆ. ಅವ್ರ ಜೊತೆ ಕೂಡ ಫೋಟೋಸ್ನ ತೆಗೆಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದೊಂದು ಹಲ್ಚಲ್ಲೇ ಕ್ರಿಯೇಟ್ ಮಾಡಿಬಿಡ್ತು. ಏನಾದರೂ ಪ್ರಾಚಿ ಸೋಲಂಕಿ ಜೊತೆ ಹಾರ್ದಿಕ್ ಪಾಂಡ್ಯ ಡೇಟ್ ಮಾಡ್ತಾ ಇದ್ದಾರಾ, ಇಬ್ಬರು ಏನಾದರೂ ಮದುವೆ ಆಗ್ತಾರಾ ಅನ್ನೋ ಪ್ರಶ್ನೆಗಳೆಲ್ಲ ಉಟ್ಕೋತಾ ಇದ್ದಾವೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಯಾಕಂತಂದರೆ ಹಾರ್ದಿಕ್ ಪಾಂಡ್ಯ ಬಗ್ಗೆ ತುಂಬ ಕನ್ಸರ್ನ್ ಇದೆ ಅವರ ಅಭಿಮಾನಿಗಳಿಗೆ. ನತಾಶಾ ಅವರಿಂದ ದೂರ ಆದಮೇಲೆ ಅಂತೂ ಹಾರ್ದಿಕ್ ತುಂಬ ಮಾನಸಿಕವಾಗಿ ಕುಗ್ಗೋಗಿದ್ರು ಅಂತ ಹೇಳಿ ಅವರಿಗೆ ಸಾಕಷ್ಟು ಅಭಿನಂದನೆಗಳನ್ನ ಸಲ್ಲಿಸಿದ್ರು. T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ಅವ್ರು T20 ವಿಶ್ವಕಪ್ ಗೆದ್ದಾಗ ಕೂಡ ನತಾಶಾ ಅವರು ಒಂದೇ ಒಂದು ಪೋಸ್ಟ್ನ ಕೂಡ ಹಾಕಿರೋದಿಲ್ಲ, ಅಭಿನಂದನೆ ಸಲ್ಲಿಸುವಂತಹ ಪೋಸ್ಟ್ನ. ಅವರೊಂದು ಸೆಲೆಬ್ರೇಷನ್ನ ಕೂಡ ಮಾಡ್ಕೊತಾರೆ ಮನೆಯಲ್ಲಿ ಅವ್ರ ಮಗ ಜೊತೆ. ಆವಾಗ ಕೂಡ ನತಾಶಾ ಅವ್ರು ಕಾಣಿಸ್ಕೊಳ್ಳೋದ್ರಿಂದ ಇದರಿಂದಾಗಿ ಅಭಿಮಾನಿಗಳು ಫಿಕ್ಸ್ ಆಗಿಬಿಟ್ಟಿದ್ರು. ಓಕೆ, ಇವರಿಬ್ರು ಒಂದಾಗಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಜೊತೆಲಿ ಕಾಣಿಸ್ಕೊಳ್ಳಲ್ಲ ಅನ್ಸತ್ತೆ ಅಂತ ಹೇಳಿ ಅಭಿಮಾನಿಗಳೇ ಫಿಕ್ಸ್ ಆಗಿಬಿಟ್ಟಿದ್ರು. ಆದರೆ ಹಾರ್ದಿಕ್ ಅಭಿಮಾನಿಗಳಂತೂ ಈಗ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಪ್ರಾಚಿ ಸೋಲಂಕಿ ಅವ್ರ ಜೊತೆ ಒಂದು ಫೋಟೋ ನೋಡಿ. ಅವರೊಂದು ಪ್ರಸಿದ್ಧ ಮೇಕಪ್ ಆರ್ಟಿಸ್ಟ್ ಹಾಗೂ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಇವರಿಬ್ರು ಡೇಟಿಂಗ್ ಮಾಡ್ತಾ ಇದ್ದಾರಂತೆ ಕಂತೆ ಸ್ಟೋರಿಗಳು ಕೇಳಿ ಬರ್ತಾ ಇದೆ. ಇವರು ಅಧಿಕೃತವಾಗಿ ಅಂದರೆ ಯಾವುದೇ ರೀತಿಯಾಗಿ ಕನ್ಫರ್ಮೇಷನ್ ಆಗಿ ಯಾವುದೇ ರೀತಿಯಾದ ನ್ಯೂಸ್ನ ಹೊರ ಹಾಕಿಲ್ಲ. ಅಂದರೆ ಏನೂ ಹೇಳ್ಕೊಂಡಿಲ್ಲ ಹಾರ್ದಿಕ್ ಹಾಗೂ ಪ್ರಾಚಿ ಸೋಲಂಕಿ ನಾವು ಡೇಟ್ ಮಾಡ್ತಿದ್ದೀವಿ ಮಾಡ್ತಿಲ್ಲ ಅನ್ನೋದ್ರ ಬಗ್ಗೆ. ನೋಡೋಣ ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.